ಹೋರಾಟ ಮಾಡೋದೇ ಬದುಕೋಕೋಸ್ಕರ. ಇದು ನಾನ್ ಬದುಕೋಕೋಸ್ಕರ ಮಾಡಿದ್ದು. ಅವತ್ ನಾನು ಅವ್ರಿಗೆ ಎಲ್ರ ಮುಂದೆ ಸಾಥ್ ಕೊಟ್ಟಿದ್ಕೇನೆ ಇವತ್ ನನ್ ಪ್ರೀತಿ ಗೆದ್ದಿರೋದು. ನಾವಿವತ್ತು ಪರಿಚಯನ ಮಾಲಲ್ಲಿ ನೋಡಿದ್ವಿ. ಅಲ್ಲಿ ಪರಿಚಯ ಒಬ್ಬರೇ ಇರ್ಲಿಲ್ಲ, ಅವ್ರ ಜೊತೆ ಒಂದು ಹುಡುಗಿನೂ ಇದ್ಲು. ಅವ್ರಿಬ್ರು ನಡ್ಕೊಳ್ಳೋ ರೀತಿ ನೋಡಿದ್ರೆ ಅದ್ಕೆ ಮೈದ ನಂತರ ಇರ್ಲಿಲ್ಲ ಕಣೆ. ಯಾಕೆ ನೋಡ್ಬೇಕು ಅಂತ ಅನಿಸ್ತು? ಹೀಗೆ ಅಂತ ಹೇಳೋದು ಕಷ್ಟ, ಆದ್ರೆ ನೀವಂದ್ರೆ ಆ ಪರಿಚಯ ಸರಿ ಇಲ್ಲ ಅಪ್ಪಾಜಿ. ಅವ್ನು ನಮ್ ಎಲ್ರಿಗೂ ಮೋಸ ಮಾಡ್ತಿದ್ದಾನೆ. ಆದ್ರೆ ನಾನು ಗಿರೀಶ್ ಅವ್ರನ್ನ ತುಂಬಾ ಇಷ್ಟಪಡ್ತೀನಿ. ಅವನೊಬ್ಬ ದೊಡ್ಡ ಮೋಸಗಾರ, ಗೋಮುಖ ವ್ಯಾಘ್ರ ಅಪ್ಪಾಜಿ. ಪ್ರೀತಿಸೋ ಕಣ್ಗಳಿಗೆ ನಿಜದ ಮಾತು ಗೊತ್ತಾಗುತ್ತೆ. ಪರಿಚಯ ನಿನಗೆ ತಕ್ಕ ಹುಡುಗ ಅಲ್ಲ ಕಣೆ. ನಿಮ್ಮನ್ನ ನೋಡಿದ್ಮೇಲೆ ಲೈಫಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂತ ಅನಿಸ್ತಾ. ನನ್ ಕಣ್ ಮುಂದೆನೆ ನನ್ ತಂಗಿ ಜೀವನ ಹಾಳಾಗ್ತಿದೆ, ಅದನ್ನ ನೋಡ್ಕೊಂಡು ನಾನು ಹೇಗ್ ಸುಮ್ಮನೆ ಇರ್ಲಿ ಹೇಳಿ? ನಾವಿಬ್ರು ಇದೇ ರೀತಿ ಸೇರ್ಕೊಂಡು ಹೊಂದ್ಕೊಂಡು ಜೀವನ ಮಾಡಿದ್ರೆ ಈ ಟೀ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ. ನಮ್ ಗ್ರೀಷ್ಮನ್ನ ಒಬ್ಬ ಸುಳ್ಳ ಮೋಸಗಾರ ಕೊಟ್ಟು ಮದುವೆ ಮಾಡಕ್ಕಾಗತ್ತ ಅಪ್ಪಾಜಿ? ಗಿರೀಶ್ಮನ್ ಜೀವನ ಹಾಳು ಮಾಡ್ತಿರೋದು ನಾನಲ್ಲ, ನೀವು ಗೌರಿ ಅವರೇ. ನೀ ನನ್ನ ಎಷ್ಟು ದಿನದಿಂದ ನೋಡ್ತಿದ್ದೀಯ, ನಾನು ನಿನ್ ದ್ರೋಹ ಮಾಡ್ತಿದ್ದೀನ? ನನ್ನ ಪರಿಚಯನ ದೂರ ಮಾಡ್ಬೇಕು ಅಂತ ನೀವಿಬ್ರು ಈ ರೀತಿ ಮಾಡ್ತಾ ಇದ್ದೀರಾ ಅಲ್ವಾ? ನೀನ್ ನನ್ ಮದ್ವೆಗ್ ಬಂದ್ರೆ ಮದ್ವೆ ತುಂಬಾ ಚೆನ್ನಾಗಾಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ನೀನ್ ಮದ್ವೆಗ್ ಬರ್ತಾ ಇದ್ರೆ ಚೆನ್ನಾಗಿರುತ್ತೆ ಅನ್ಸ್ತಿದೆ. ಗ್ರೀಷ್ಮ, ಮೋಸ ಹೋಗ್ಬಿಟ್ಟೆ. ಪರಿಚಯ್ ಶೆಟ್ಟಿ ಅಂತ ಮೋಸಗಾರನ್ನ ನಂಬ್ದೆ, ಆದ್ರೆ ನನ್ ಸ್ವಂತ ಅಕ್ಕನ್ನೇ ನಾನು ನಂಬಲಿಲ್ಲ. ಎಂತ ಕೆಟ್ಟ ತಂಗಿ ನಾನು. ಪಾಪ ಅವಳು ನನ್ಗೋಸ್ಕರ ಎಷ್ಟು ಒದ್ದಾಡಿದ್ಲು, ಆದ್ರೆ ನಾನೇ ಅವಳನ್ನ ಎದುರಾಕೊಂಡೆ. ನನ್ ಜೀವನ ನಾನೇ ಹಾಳು ಮಾಡ್ಕೊಂಡೆ. ಅದು ಅಲ್ಲದೆ ಅವಳ ಜೀವನ ನರ್ಕ ಮಾಡಕ್ ಹೊರಟಿದ್ದೆ. ಎಂತ ಪಾಪಿ ನಾನು. ರುದ್ರ ಅವ್ರೆ, ನೀವು ನನ್ನ ನಿಜವಾಗ್ಲೂ ಮದ್ವೆ ಆಗ್ತೀರಾ? ಈ ಮದುವೆ ಬೇಡ ಪ್ಲೀಸ್, ಇಲ್ಲಿ ಕೈ ಮುಗಿತೀನಿ. ಬೇಡ ಕಣೆ ಗ್ರೀಷ್ಮ, ಈ ತಪ್ಪು ಮಾಡಬೇಡ, ಕೆಳಗ್ ಬಂದ್ಬೇಡ ತಾಯಿ. ಈ ಮದುವೆಯಿಂದ ನಿನ್ ಲೈಫ್ ಹಾಳಾಗುತ್ತೆ. ಏನ್ ಮಾಡಕ್ ಹೊರಟಿದ್ಯಾ ಹುಚ್ಚುಡ್ಗಿ? ನಿಂಗೇನ್ ತಲೆ ಬುದ್ಧಿ ಇದೆಯೋ ಇಲ್ವೋ? ಬಾ ಕೆಳಗೆ. ಅಮ್ಮ, ಇವಾಗ ನಾನು ಏನ್ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ? ಜೀವನ ಪೂರ್ತಿ ಅರುದ್ರನ ಹೆಂಡತಿಯಾಗೆ ಇಲ್ಲ, ನನ್ ಕೈಲಾಗಲ್ಲ. ಅಮ್ಮ, ನನ್ ಕೈಯಾರೆ ನಾನೇ ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ಟಲ್ಲಮ್ಮ. ಅಕ್ಕ, ನನ್ ಗೌವಕ್ಕ ಎಷ್ಟು ಹೇಳಿದ್ಲು, ನಾನು ಅವಳ ಮಾತನ್ನ ಕೇಳೇ ಇಲ್ಲ. ಒಂದು ಕ್ಷಣಕ್ಕಾದ್ರೂ ನನ್ನ ಅಕ್ಕ ನನಗೆ ಯಾಕೆ ಸುಳ್ಳು ಹೇಳ್ತಾಳೆ, ಅವಳು ಯಾಕೆ ನನಗೆ ಕೆಟ್ಟದ್ ಬಯಸ್ತಾಳೆ ಅಂತ ಒಂಚೂರು ಯೋಚನೆ ಮಾಡ್ಲಿಲ್ಲ. ಅದಕ್ಕೆ ಹೀಗಾಗ್ತಿರೋದು. ಅನ್ಭವಿಸು ಗ್ರೀಷ್ಮ, ಅನ್ಭವಿಸು. ಗ್ರೀಷ್ಮ,
ಏನಾಯ್ತು? ಯಾಕೆ ಹೀಗೆ ಅಳ್ತಾ ಇದ್ಯಾ? ಅಲ್ಲ ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಬಾ ಮನೆಗೆ ಹೋಗೋಣ. ಗವಕ ಗವಕ ನಾನು ಎಲ್ಲಿಗೂ ಬರಲ್ಲ. ನಾನು ಇಲ್ಲೇ ಇರ್ತೇನೆ ಗವಕ, ಇಲ್ಲೇ ಇರ್ತೇನೆ. ಅಲ್ಲ ಕಣೆ, ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ, ನೆನೀತ್ಯಾ? ಬರ್ಲಿ ಬಿಡು, ನೆನೆತೇನೆ ಅಕ್ಕ. ನಾನು ಎಷ್ಟು ನೆಂದ್ರು ನಾನು ಮಾಡಿರೋ ಪಾಪ ಈ ಮಳೆ ಕೊಚ್ಚೋಗ್ಬಿಡುತ್ತಾ? ಎಲ್ಲ ಸರಿ ಹೋಗ್ಬಿಡುತ್ತಾ ಗವಕ? ಏನ್ ಮಾಡಿದ್ರು ಸರಿ ಹೋಗಲ್ಲ ಕಣೆ. ಯಾಕೆ ಗ್ರೀಷ್ಮ ಏನೇನೋ ಮಾತಾಡ್ತಿದ್ಯಾ? ಅಲ್ಲ ಇಲ್ಲಿಗೆ ಯಾಕೆ ಬಂದೆ? ಯಾರಿಗೂ ಹೇಳ್ದೆ ಬೇರೆ ಬಂದಿದ್ಯಾ? ಅಲ್ಲಿ ಎಲ್ರು ಎಷ್ಟು ಗಾಬರಿ ಆಗಿದೀವಿ ಅಂತ ಗೊತ್ತಾ? ಒಬ್ಬೊಬ್ರು ಒಂದೊಂದ್ ಕಡೆ ಹುಡುಕ್ತಾ ಇದೀವಿ, ಅಲಿತಾ ಇದೀವಿ. ರುದ್ರಭವ ನಿನ್ ಜೊತೆ ಏನಾದ್ರೂ ಮತ್ತೆ ತಪ್ಪಾಗಿ ನಡ್ಕೊಂಡ್ರ? ಯಾಕೆ ಹೀಗೆ ಅಳ್ತಾ ಇದ್ಯಾ? ಹೇಳೆ. ಇನ್ನೇನ್ ಮಾತಾಡ್ಲ ಅಕ್ಕ? ಮಾತಾಡಕ್ ಏನು ಉಳ್ದಿಲ್ಲ. ಇವತ್ತಿಗೆ ಈ ಗ್ರೀಷ್ಮ ಸತ್ತೋದ್ಲು ಕಣೆ. ಮುತ್ತಿನ ತಂಗಿ ಗ್ರೀಷ್ಮ ಸತ್ತೋದ್ಲು. ಗ್ರೀಷ್ಮ ಬಿಡ್ತು ಅನ್ನೆ. ಯಾಕೆ ಈ ತರ ಮಾತಾಡ್ತಿದ್ಯಾ? ಈಗಂತದ್ ಏನಾಯ್ತು? ನನ್ ತಂಗಿ ಹೀಗೆಲ್ಲ ಮಾತಾಡಿದ್ರೆ ನೋವಾಗಲ್ವೇನೆ ನನಗೆ? ಇನ್ನೇನೆ ಅಕ್ಕ, ತಂಗಿಗೋಸ್ಕರ ಪ್ರಾಣ ಕೊಡು ನಿನ್ನಂತ ಅಕ್ಕನ್ ಮಾತು ಕೇಳ್ದೆ. ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೆ. ನನ್ನೇ ನಾನು ಕೊಂದಾಕ್ಬಿಟ್ಟಿದ್ದೀನಿ ಕಣೆ. ನಾನೀಗ ಜೀವಂತ ಹೆಣ ಆಗ್ಬಿಟ್ಟಿದ್ದೀನಿ ಅನಿಸ್ತಿದೆ. ಗ್ರೀಷ್ಮ ತಲೆ ಬುಡ ಇಲ್ಲಿ ಮಾತಾಡ್ಬೇಡ ಕಣೆ. ಗವಕ, ಎಲ್ಲ ಮುಗ್ದೋಯ್ತು ಕಣೆ. ಮುಂದೆ ನನ್ನ ಜೀವನ ಏನು ಅಂತ ಭಯ ಆಗ್ತಿದೆ. ನಿನ್ನ ಕಣ್ಣೆತ್ ನೋಡಕ್ಕೂ ಸಹ ಕಾಡ್ತಿದೆ ಕಣೆ.